ಹಾಸನದಲ್ಲಿ ಬಗರ್ ಹುಕುಂ ಯೋಜನೆಯಡಿ ಮಂಜೂರಾಗಿರುವ ಭೂಮಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯನ್ನು ಸಿಐಡಿಗೆ ವಹಿಸಿರುವ ನಿರ್ಧಾರವನ್ನು ಜಿಲ್ಲಾಡಳಿತ ಕೂಡಲೇ ವಾಪಸ್ ಪಡೆದು ಪೊಲೀಸ್ ಇಲಾಖೆಯಿಂದಲೇ ತನಿಖೆ ಮುಂದುವರಿಸಿ ಶೀಘ್ರವಾಗಿ ಇತ್ಯರ್ಥಪಡಿಸುವ ಮೂಲಕ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಮಾಜಿ ಸಚಿವ ಬಿ. ಶಿವರಾಮ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರದಂದು ಮಾತನಾಡಿದ ಅವರು, ಬಗರ್ ಹುಕುಂ ಯೋಜನೆಯಡಿ ಮಂಜೂರಾಗಿರುವ ಭೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಳೆದ ಹಲವು ವರ್ಷಗಳಿಂದ ರೈತರು ಆತಂಕದಲ್ಲಿದ್ದಾರೆ. ಪ್ರಕರಣಗಳನ್ನು ಸಿಐಡಿಗೆ ವಹಿಸಿರುವುದರಿಂದ ಸಮಸ್ಯೆ ಮತ್ತಷ್ಟು ಜಟಿಲವಾಗಿದ್ದು, ನೋಟಿಸ್ಗಳ ಹಿನ್ನೆಲೆಯಲ್ಲಿ ರೈತ ಸಮುದಾಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು. 2016 ರಿಂದ 2022ರ ಅವಧಿಯಲ್ಲಿ ಬೇಲೂರು ತಾಲೂಕಿನಲ್ಲಿ ಬಗರ್ ಹುಕುಂ ಯೋಜನೆಯಡಿ ಮಂಜೂರಾದ ಭೂಮಿಗೆ ಸಂಬಂಧಿಸಿದಂತೆ ಸುಮಾರು 242 ಪ್ರಕರಣಗಳು ಅಕ್ರಮವಾಗಿವೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತನಿಖೆ ನಡೆಸುವಂತೆ ನ್ಯಾಯಾಲಯಗಳಿಂದ ಆದೇಶವಾಗಿತ್ತು. ಹೈಕೋರ್ಟ್ ಹಾಗೂ ಬೆಂಗಳೂರಿನ 42ನೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಬೇಲೂರು ಪೊಲೀಸರು ತನಿಖೆ ನಡೆಸಬೇಕಾಗಿತ್ತು ಎಂದರು. ಆದರೆ ತನಿಖೆ ಪೂರ್ಣಗೊಳಿಸಲು ಅಗತ್ಯವಿರುವ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವ ಬದಲು ಸಿಬ್ಬಂದಿ ಕೊರತೆಯ ಕಾರಣವನ್ನು ಮುಂದಿಟ್ಟುಕೊಂಡು ತನಿಖೆ ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ 2025ರ ಜನವರಿ 4ರಂದು ಪ್ರಕರಣವನ್ನು ಸಿಐಡಿಗೆ ವಹಿಸಿತು. ಇದೀಗ ಸಿಐಡಿ ತನಿಖೆ ನಡೆಸುತ್ತಿದ್ದು, ಈಗಾಗಲೇ ಸುಮಾರು 1430 ಪ್ರಕರಣಗಳಿಗೆ ನೋಟಿಸ್ ನೀಡಿದೆ. ಇದರಿಂದ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಅವರು ಹೇಳಿದರು. ಬಗರ್ ಹುಕುಂ ಯೋಜನೆಯಡಿ ಸರ್ಕಾರದಿಂದ ಭೂಮಿ ಮಂಜೂರಾಗಿ ಹಲವು ವರ್ಷಗಳಿಂದ ಅದನ್ನು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತರನ್ನು ತನಿಖೆಯ ಹೆಸರಿನಲ್ಲಿ ಅಪರಾಧಿಗಳಂತೆ ಕಾಣಬಾರದು. ಸಿಐಡಿಯ ನೋಟಿಸ್ಗಳಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಪ್ರಕರಣಗಳ ವಾಸ್ತವಾಂಶ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಯಾರ ವಿರೋಧವೂ ಇಲ್ಲ. ಆದರೆ ತಪ್ಪು ಮಾಡದ ರೈತರಿಗೂ ಅನಗತ್ಯ ತೊಂದರೆ ನೀಡುವುದು ಸರಿಯಲ್ಲ ಎಂದು ಶಿವರಾಮ್ ಹೇಳಿದರು. ತೀರ್ಮಾನ ತಗೊಂಡು ಸಿಐಡಿ ಕೊಟ್ಟು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ರೈತರ ಮೇಲೆ ಬೇಡ. ಹೇಳಿದ್ನಲ್ಲೀಗ ಫಸ್ಟು ಇವರು ಒಟ್ಟು 2142 ಅದರಲ್ಲಿ ಈಗ ರೈಟ್ ನೌ ಇಂಟ್ರೆಸ್ಟೆಡ್ ಈಸ್ ಅಕಾರ್ಡಿಂಗ್ ಟು ದಿಸ್ ಬುಕ್ 1430 ವಿಚ್ ಈಸ್ ಅಂಡರ್ ಪ್ರೋಸೆಸ್. ಇನ್ನೂ ಬಾಕಿ ಉಳಿದಿದೆ, ಅದನ್ನು ಮಾಡಬೇಕು. ಯಾವಾಗ ಮಾಡೋದು? ಅಲ್ಲಿವರೆಗೂ ಆ ಜಮೀನು ಮೇಲೆ ನ್ಯಾಯವಾಗಿದೆಯೋ ಅದು ಅನ್ಯಾಯವಾಗಿದೆಯೋ ಗೊತ್ತಿಲ್ಲ. ಬಟ್ ಅವು ಏನು ಅದನ್ನು ಪ್ರಯೋಜನ ಪಡೆಯೋ ಹಾಗಿಲ್ವಲ್ಲ. ಈಗ ನ್ಯಾಯವಾಗಿರೋ ಕಥೆ ಏನು? ಕ್ರಮಬದ್ಧವಾಗಿ ಮುಂಜಾಗ್ರತೆ ಆಗಿದೆ. ನೀವು ಇಟ್ಕೊಂಡು ಇಷ್ಟು ವರ್ಷ ನಡೆಸ್ತಾ ಇದ್ರೆ ಅವನೊಂದು ಖಾತೆ ಪಾಣಿ ಮತ್ತೊಂದು ಏನು ಆಗಂಗಿಲ್ಲ, ಅಭಿವೃದ್ಧಿ ಪಡೆಯಂಗಿಲ್ಲ, ಬರೀ ಟೆನ್ಷನ್ನಲ್ಲೇ ಇರಬೇಕು ಅವರು. ಇಂಥವು ನೂರಾರು ಪ್ರಕರಣಗಳು ಆ ಬೇಲೂರು ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ಅದನ್ನು ಮಾತ್ರ ಕೇಳಿದರು. ಯಾವುದೋ ಫಸ್ಟು ರಿಪೀಟೆಡ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಲಿಂಗೇಶ್ ಅವರು, ಮತ್ತೊಂದು ಹೈಕೋರ್ಟ್ ಹೋದರು, ತಾತ್ಕಾಲಿಕ ತಡೆ ಬಂತು. ಆಮೇಲೆ ಅವರು ಇದ್ರ ಸ್ಪೆಷಲ್ ಕೋರ್ಟಿಗೆ ರೆಫರ್ ಮಾಡಿದರು. ಆಮೇಲೆ ಅವ್ನ ಕೇಸ್ ನಾನು ಹೇಳಿದಾಗ ಈ ಜಡ್ಜ್ಮೆಂಟ್ ಮುಟ್ಕೊಂಡು ಹಾಕೊಂಡಿದ್ದಾರಲ್ಲ, ಇವನು ಹೋದ ಕೋರ್ಟ್ಗೆ, ಆವಾಗ ಅಪ್ರೋಚ್ ಮಾಡಿದಾಗ ಎಲ್ಲ ಆಗಿದೆ. ಆಗ ಪೊಲೀಸಿಗೆ ಬಂತು, ಪೊಲೀಸ್ನಲ್ಲಿ ನಡೀತಾ ಇತ್ತು ಸೈಲೆಂಟಾಗಿ ಬೇಲೂರು ಪೊಲೀಸ್. ಇದು ಉಲ್ಲಂಘನೆ ಅಂತ ಹೇಳ್ತಾ ಇಲ್ಲ, ಪೊಲೀಸುಗೆ ವರದಿ ಅಲ್ಲಿ ಕ್ಲಿಯರ್ ಇರ್ತಕ್ಕಂಥದ್ದು ಅಲ್ಲಿ ಮಾಡಬೇಕು ಬೇಲೂರು. ಅದನ್ನ ಇವರು ತಗೊಂಡು ಸಿಐಡಿ ಮೂಲಕ ಮಾಡಕ್ ಹೋಗಿದ್ದು ಯಾಕೆ? ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪೊಲೀಸ್ ಮೂಲಕ ತನಿಖೆ ಮಾಡಿಸಿ ಅಂತ ಆದೇಶ ಮಾಡ್ತಾರೆ. ಈಗ ಅದು ಕೋರ್ಟ್ ಆದೇಶ ಮಾಡಿದ್ರು. ಆ ಬೇಲೂರು ಪೊಲೀಸರು ಅದು ಮಾಡಿದ್ರೆ ಜಿಲ್ಲಾಡಳಿತ ನೇರವಾಗಿ ಸಿಐಡಿ ಕೊಡ್ತು ಅಂದ್ರೆ ಅದು ನ್ಯಾಯಾಲಯದ ಸೂಚನೆ ಉಲ್ಲಂಘನೆ ಮಾಡಬೇಕಲ್ಲ ಸರ್ ಜಿಲ್ಲಾಡಳಿತ. ಇಟ್ ಮೇ ಆಮೇಲೆ ತರಾತುರಿನಲ್ಲಿ ಇನ್ನು ಏನು ಆಗೋದಕ್ಕಿಂತ ಮುಂಚೆನೆ ಕೆಲವೆಲ್ಲ ಅರೆಸ್ಟ್ ಆಗ. ಈಗ ಮಾತಾಡಂಗಿಲ್ಲ, ಅದನ್ನ ಏನು ಹೇಳಕ್ ಹೋಗಲ್ಲ. ಹೌದಲ್ವಾ? ಈಗ ಸಿಐಡಿಯಲ್ಲಿ 4 ಜನ ಬರ್ತಾವ್ರೆ, ಆಗತ್ತಾ ಇಲ್ವೋ? ಆದಾಯವನ್ನು ಅನುಮೋದಿಸಿದ್ದಾರೆ. ಮೇಲ್ಕಂಡ ಆರೋಪಿಗಳೆಲ್ಲರೂ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ತಮ್ಮ ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿರೋದ್ರಿಂದ ಮೇಲ್ಕಂಡರ ಮೇಲೆ ಸೆಕ್ಷನ್ಗಳು ಪ್ರತಿ ಒಂದು FIR ಹಾಕ್ಬೇಕಾದ್ರೆ ಡೀಟೇಲ್ಡ್ ರಿಪೋರ್ಟ್ಸ್ ಎಸ್ಕೊಳ್ಳೋ ಕೆಲವು ಇದ್ರ ಮೇಲೆ ಬರೆದು ಬಿಟ್ಟಿದ್ರು. ಆ ಬರೆದ ಕಾಪಿ ಇದ್ದಾವೆ, ಎಲ್ಲ ತೋರಿಸ್ತಾ ಹೋದ ಈಗ ಅಫಿಷಿಯಲ್ ಎಷ್ಟು ಸರಿ ಅಂತ ಅನ್ಸುತ್ತೆ.
ತಹಸೀಲ್ದವ್ರು ಒಂದು ರಿಪೋರ್ಟ್ ಹಾಕ್ಬಿಟ್ರು ಹಂಗಂತ. ಇವೆಲ್ಲ ಕಾಪಿ ಸಿಕ್ಕಿದ್ದು ಇವನ್ಗೆ ಅನುಕೂಲ ಆಗ್ಬಿಡ್ತು.